ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳು. ಇವತ್ತು ನಾನು 3 ಬಣ್ಣದ ಒಂದು ಹೊಸ ರೆಸಿಪಿಯನ್ನು ತೋರಿಸ್ತೇನೆ. ಮೊದಲಿಗೆ ಒಂದು ಕಪ್ ಹಾಲಿನ ಹುಡಿ, ಒಂದು 3/4 ಕಪ್ಪು ತೆಂಗಿನಕಾಯಿ ಪೌಡರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಮತ್ತು ಹಾಲನ್ನು ಸ್ವಲ್ಪವೇ ಸೇರಿಸಿ ನಮ್ಮ ಉಂಡೆಯನ್ನು ಹದ ಮಾಡ್ಕೊಳ್ತಾ ಬರೋಣ. ಒಂದೇ ಸಲಕ್ಕೆ ನೀವು ಹಾಲನ್ನು ಸೇರಿಸಬೇಡಿ, ಅದು ತೆಳುವಾಗಿ ಬಿಡುತ್ತೆ. ಈಗ ನೋಡಿ, ನಮ್ಮ ಉಂಡೆಯ ಹದವನ್ನು ನೋಡಿ ಅದನ್ನು 3 ಡಿವೈಡ್ ಮಾಡ್ಕೊಳ್ಳಿ. ಒಂದು ಚಂದದ ಉಂಡೆ ಮತ್ತು ತುಂಬ ಹದವಾದ ಮೃದುವಾದ ಉಂಡೆಯನ್ನು ನೀವು ತಯಾರಿಸ್ಕೊಳ್ಳಿ. ನೋಡಿ, ಈ ಹದ ಬಂದರೆ ಒಳ್ಳೆಯದು. ನಿಮಗೆ ಗೊತ್ತಾಗ್ತದಲ್ವಾ ಅದು ಮಿಕ್ಸ್ ಮಾಡ್ಕೊಳ್ತಾ ಬರುವಾಗ. ಆಮೇಲೆ ಒಂದು ಉಂಡೆಗೆ ಒಂದು ಆರೆಂಜ್ ಕಲರನ್ನು ಸೇರಿಸ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರೆಂಜ್ ಬಣ್ಣ ಬರೋವರೆಗೆ ಒಂದು ಉಂಡೆ ತಯಾರಿಸ್ಕೊಳ್ಳಿ. ಮತ್ತೊಂದು ಉಂಡೆಗೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಿಳಿ ಬಣ್ಣ ಇರುತ್ತೆ, ಬಟ್ ಸ್ವಲ್ಪ ಟೇಸ್ಟಿಗೋಸ್ಕರ. ಮತ್ತೊಂದು ಉಂಡೆಗೆ ಸ್ವಲ್ಪ ಗ್ರೀನ್ ಬಣ್ಣವನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ನಾವು ತಯಾರಿಸಿದ ಈ ಉಂಡೆಯನ್ನು ಕೈಯಲ್ಲಿ ಸ್ವಲ್ಪ ಶೇಪಿಗೆ ಬರೆಸ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬರೆಸ್ಬೋದು, ಬಟ್ ನಾನು ನೋಡಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ತಯಾರಿಸ್ತಾ ಇದ್ದೀನಿ. ಓಕೆ, ಅದು ನಿಮಗೆ ಸೆಟ್ ಮಾಡಲಿಕ್ಕೆ ಕಷ್ಟ ಆದರೆ ನೀವೊಂದು ಫಾಯಿಲ್ ಪೇಪರ್ ಕೂಡ ತಗೊಳ್ಬೋದು. ಓಕೆ, ಆ ಫಾಯಿಲ್ ಪೇಪರಲ್ಲಿ ಇಟ್ಟುಕೊಂಡು ಆ ಸ್ಕ್ವೇರ್ ಶೇಪನ್ನು ನೀವು ಸೆಟ್ ಮಾಡ್ಕೊಳ್ತಾ ಬರ್ಬೋದು. ಈಗ ನೋಡಿ, ನಮಗೆ ಯಾವ ಶೇಪ್ ಬೇಕು ನೀವು ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಈ ಶೇಪ್ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದು ಮಾಡ್ತಾಯಿದ್ದೀನಿ. ಮತ್ತು ಈಗ ನೋಡಿ, ನಾನು ಇನ್ನೊಂದು ಬಣ್ಣ ಸಹ ತೆಗೆದುಕೊಂಡಿದ್ದೇನೆ, ಅದನ್ನು ಸಹ ಹಾಗೆ ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಅದನ್ನು ನಾವು ಫಾಯಿಲ್ ಪೇಪರಲ್ಲಿ ಇಟ್ಕೊಂಡು ಮಾಡೋದು ತುಂಬಾ ಸುಲಭ ಹೀಗೆ ಮಾಡೋದಕ್ಕಿಂತಲೂ. ಯಾಕಂದರೆ ಹಾಗೆ ಮಾಡುವಾಗ ಅದು ಆಚೆ ಈಚೆ ಆಗುತ್ತಲ್ವ. ನೋಡಿ, ಈಗ ನಾನು 3 ಬಣ್ಣ ಸಹ ಮಾಡಿಕೊಂಡಾಗಿದೆ. ಇದನ್ನು ಸ್ವಲ್ಪ ಈಗ ಫಾಯಿಲ್ ಪೇಪರಲ್ಲಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾನು ಸೆಟ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ, ಈಗ ನಾನು ಇದೆರಡನ್ನು ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ನೀವು ಸಹ ಈ ರೀತಿ ಮಾಡ್ಕೋಬೋದು ರೆಕ್ಟ್ಯಾಂಗಲ್ ಶೇಪ್ ಮಾಡಿದರೆ. ಮತ್ತು ನಿಮಗೆ ಬೇರೆ ಶೇಪ್ ಮಾಡಲಿಕ್ಕೆ ಈಸಿ ಆದರೆ ಆ ಶೇಪ್ ಕೂಡ ಮಾಡ್ಕೋಬೋದು. ನನಗೆ ಈ ಶೇಪೇ ಸ್ವಲ್ಪ ಈಸಿ ಅಂತ ಅನ್ನಿಸ್ತು, ಅದಕ್ಕೆ ನಾನು ಈ ಶೇಪ್ ಮಾಡ್ತಾಯಿದ್ದೇನೆ. ಮತ್ತು ನಿಮಗೆ ತ್ರಿವರ್ಣ ಬಣ್ಣದ ಬೇರೆ ಯಾವುದೇ ರೆಸಿಪಿ ಗೊತ್ತಿದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಸಹ ಟ್ರೈ ಮಾಡ್ತೇನೆ. ಇಲ್ಲಿ ನೋಡಿ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.